ಸೊ ಇದೀಗ ಫೈನಲ್ ಆಗಿ ಎರಡನೇ ಸುತ್ತಿನ ಸೀಟು ಹಂಚಿಕೆಯ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದು ತಾತ್ಕಾಲಿಕ ಅಂತ ಕೂಡ ಹೇಳಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ತಾತ್ಕಾಲಿಕ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಾವು ಮೊದಲಿಗೆ ನೋಡ್ತಾ ಹೋದರೆ ಸೀಟ್ ಮ್ಯಾಟ್ರಿಕ್ಸನ್ನು ಪ್ರಕಟಣೆ ಮಾಡಿರ್ತಾರೆ ಆಲ್ರೆಡಿ. ನೆಕ್ಸ್ಟು ವೈದ್ಯಕೀಯ ಕೋರ್ಸ್ಗಳು, ಇದು ಕಾಶನ್ ಡೆಪಾಸಿಟರ್ ಅಂತ ಹೇಳ್ತಾರಲ್ಲ, ಅದನ್ನು 21/8/2025 ಮಧ್ಯಾಹ್ನ 1 ಗಂಟೆಗೆ ಇಂದ 25ನೇ ತಾರೀಕು 1 ಗಂಟೆಗೆ ಅಲ್ಲಿವರೆಗೂ ನಾವು ಪೇ ಮಾಡಬೇಕಾಗಿರುತ್ತೆ. ಡೆಪಾಸಿಟ್ ಕೊಡುವ ಪ್ರತ್ಯೇಕ ಪ್ರಕಟಣೆಯನ್ನು ಓದ್ಕೋಬೇಕಾಗುತ್ತೆ. ಅವರು ಬೇರೆ ಒಂದು ನೋಟಿಫಿಕೇಷನ್ನ ಬಿಟ್ಟಿರ್ತಾರೆ. ಸೊ ಯಾರು ಅವಕಾಶ ಆಲ್ಟ್ರ್ ಮಾಡ್ತಿರೋ ಆಪ್ಷನ್ಸನ್ನು ಅಥವಾ ಡಿಲೀಟ್ ಮಾಡ್ತಿರೋ ಅಥವಾ ಯಾರು BAMS ಆಯುರ್ವೇದ ಕೋರ್ಸ್ಗಳನ್ನು ಆಪ್ಷನನ್ನು ದಾಖಲಿಸ್ತೀರೋ ಅವರಿಗೂ ಅಷ್ಟೇ ಕೂಡ 21ನೇ ತಾರೀಕು 1 ಗಂಟೆಯಿಂದ 25ನೇ ತಾರೀಕು ಮಧ್ಯಾಹ್ನ 1 ಗಂಟೆವರೆಗೂ ಅವಕಾಶ ಇರುತ್ತೆ. ಸೊ ಇಲ್ಲೊಂದು ನೋಟಿಫಿಕೇಷನ್ ಕೊಟ್ಟಿದ್ದಾರೆ, ನಾವೇನಂತ ಓದ್ಕೊಳ್ಳೋಣ. ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ರದ್ದುಪಡಿಸಿಕೊಳ್ಳಲು ಇಚ್ಛಿಸುವ ವಿದ್ಯಾರ್ಥಿಗಳು ಅಂದರೆ ಅಭ್ಯರ್ಥಿಗಳು ದಿನಾಂಕ 23/8/2025 ಸಂಜೆ 4ರವರೆಗೆ KA ಬೆಂಗಳೂರು ಇಲ್ಲಿ ಖುದ್ದಾಗಿ ರದ್ದುಪಡಿಸಿಕೊಳ್ಳಬಹುದು ಅಂತ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟು ಏನಂತ ಹೇಳಿದ್ರೆ, ಎರಡನೇ ಸುತ್ತು ಅಂದರೆ ಸೆಕೆಂಡ್ ರೌಂಡ್ ಮಾಕ್ ಅಲಾಟ್ಮೆಂಟ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ 21ನೇ ತಾರೀಕು ಮಧ್ಯಾಹ್ನ 1 ಗಂಟೆ ಆದಮೇಲೆ, ಗೊತ್ತಾಯ್ತಲ್ಲ. ಎರಡನೇ ಸುತ್ತು ಮಾಕ್ ಅಲಾಟ್ಮೆಂಟು 1 ಗಂಟೆ ನಂತರ ಆಗುವಂತಹದ್ದು. ಎರಡನೇ ಸುತ್ತು ಫೈನಲ್ ರಿಸಲ್ಟನ್ನು ಇನ್ನೂ ಡೇಟ್ ಕೂಡ ಅವರು ಹೇಳಿಲ್ಲ, ಯಾವಾಗಾದರೂ ಬರ್ಬೋದು, ನಂತರ ತಿಳಿಸಲಾಗುವುದು ಅಂತ ಹೇಳಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಹೋದರೆ UGC 2025ನ ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶದ ನಂತರ ಪ್ರಕ್ರಿಯೆ ಕೊಟ್ಟಿದ್ದಾರೆ. ಇಂಜಿನಿಯರಿಂಗ್ ಆಗಿರ್ಬೋದು, ಆರ್ಕಿಟೆಕ್ಟು ಎಲ್ಲ ಕೋರ್ಸ್ ಇದೆ. ಇದರಲ್ಲಿ ಆಯುರ್ವೇದ ಕೋರ್ಸ್ಗಳು ಬರೋದಿಲ್ಲ. ಚಾಯ್ಸ್ 2 ಅಥವಾ ಚಾಯ್ಸ್ 3 ಆಯ್ಕೆ ಲಭ್ಯವಿರುವುದಿಲ್ಲ. ನಾನು ಹಳೆ ವಿಡಿಯೋದಲ್ಲಿ ಹೇಳಿದಾಗೆ ಸೆಕೆಂಡ್ ರೌಂಡ್ ಆದಮೇಲೆ ಯಾವುದೇ ಚಾಯ್ಸ್ 2 ಚಾಯ್ಸ್ 3 ಇರುವುದಿಲ್ಲ. ಚಾಯ್ಸ್ 2ನ್ನು ಆಯ್ಕೆ ಮಾಡಿಕೊಂಡು ಶುಲ್ಕ ಪಾವತಿಸಿ ಕಾಲೇಜಿನಲ್ಲಿ ವರದಿ ಮಾಡಿಕೊಳ್ಳುವ ಅಭ್ಯರ್ಥಿಗಳನ್ನು ಮೂರನೇ ಸುತ್ತಿನ ಸೀಟು ಹಂಚಿಕೆಗೆ ಒಪ್ಪಂದದ ಆಧಾರದ ಮೇಲೆ ಹಾಗೂ ಷರತ್ತುಗಳ ಅನ್ವಯ ಭಾಗವಹಿಸಲು ಅವಕಾಶ ನೀಡಲಾಗುವುದು ಅಂತ ಹೇಳಿ ಕಾರ್ಯನಿರ್ವಾಹಕ ನಿರ್ದೇಶಕರವರು ಸೈನ್ ಮಾಡಿರುವಂತಹ ಇದು ನೋಟಿಸ್ ಆಗಿರುತ್ತೆ. ಸೊ ಹಿಂಗೆ ಅಪ್ಡೇಟ್ಸ್ಗಳನ್ನು ನನ್ನ ಚಾನಲಲ್ಲಿ ಕೊಡ್ತಾ ಇರ್ತೀನಿ. ಸೊ ದಯವಿಟ್ಟು ವಿಸಿಟ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.